ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮನೇಲೆ ಪುಳಿಯೋಗರೆ ಪುಡಿ ಯಾವ ಥರ ಮಾಡ್ಕೊಳ್ಳೋದು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡ್ದಲೆ ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಹೀಗೆ ಥರ ಸಪೋರ್ಟ್ ಮಾಡ್ತಾ ಇರಿ. ನೋಡಿ ಗೈಸ್, ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಏನೇನು ಬೇಕು ಪುಳಿಯೋಗರೆ ಪುಡಿಗೆ ಅಂತ ತೋರಿಸ್ತೀನಿ ಒಂದೊಂದಾಗೆ. ನೋಡಿ ಗೈಸ್, 50 ಗ್ರಾಮ್ ಮೆಣಸು, 50 ಗ್ರಾಮ್ ಜೀರಿಗೆ, 50 ಗ್ರಾಮ್ ಜೀರಿಗೆ, 50 ಗ್ರಾಮ್ ಮೆಂತ್ಯ, ಸಾಸಿವೆ 50 ಗ್ರಾಮು, ಒಂದು 30 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 30 ಗುಂಟೂರು ಮೆಣಸಿನ್ಕಾಯಿ, ಕರಿಬೇವು ಮತ್ತು ತೆಂಗಿನಕಾಯಿ ತುರಿ, ಎಳ್ಳು, ಕಡಲೆಬೇಳೆ 50 ಗ್ರಾಮ್, ಬೆಲ್ಲ, ಧನ್ಯ, ಉದ್ದಿನಬೇಳೆ ಮತ್ತು ಹುಣಸೆಹಣ್ಣು, ಹೆಸರುಬೇಳೆ. ಇಷ್ಟು ಐಟಮ್ ಬೇಕು ನೋಡಿ ಗೈಸ್ ಪುಳಿಯೋಗರೆ ಪುಡಿ ಮಾಡೋಕ್ಕೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಯಾವ ಥರ ಉರಿಬೇಕು, ಯಾವ ಥರ ಸ್ಟೋರ್ ಮಾಡಬೇಕು ಅಂತ ನೋಡಿ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಗಾಯ್ಸ್. ಸಪೋರ್ಟ್ ಮಾಡ್ತೀರಾ ಅನ್ಕೊ. ಫಸ್ಟು ಬಾಂಡಿ ಇಡಬೇಕು, ಮತ್ತು ಮೀಡಿಯಮ್ ಥರ ಜೋರಾಗಿ ಒಲೆ ಉರಿಬಾರ್ದು, ಮೀಡಿಯಮಾಗಿ ಒಲೆ ಉರಿಸಿ ಬಾಣಲಿ ಇಟ್ಟು ಬಾಣಲಿ ಕಾಯ್ತಾ ಇದೆ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಹುರ್ಕೋಬೇಕು. ಸಣ್ಣ ಉರಿಲಿ ಉರಿಬೇಕು ಗೈಸ್, ದಪ್ಪ ಮಾಡ್ಕೋಬಾರ್ದು, ಸಣ್ಣ ಉರಿಲಿ ಉರಿಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸಣ್ಣ ಉರಿಲಿ ಉರಿತೈತೆ, ಯಾವುದೇ ಆಗಲಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಗೈಸ್. ನೆಕ್ಸ್ಟ್ ಗುಂಟೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದು ಹುರ್ಕೋತಿದ್ದೀನಿ. ಖಾರದ ಮೆಣಸಿನ್ಕಾಯಿ ಏನು ಬೇಡ, ಗುಂಟೂರು ಮೆಣಸಿನ್ಕಾಯಿ ಹಾಕಿ ಖಾರದ ಮೆಣಸಿನ್ಕಾಯಿ ಏನು ಬೇಡ. ನೆಕ್ಸ್ಟು ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ ಗೈಸ್. ಫುಲ್ಲು ಉರಿಯೋ ತನಕ ಗ್ಯಾಸು ಸ್ವಲ್ಪ ಮೀಡಿಯಮಾಗಿ ಇರಲಿ, ಜಾಸ್ತಿ ಮಾಡ್ಕೊಂಡು ಯಾವುದೂ ಉರಿಬೇಡಿ ನೋಡಿ. ಹೊರಗಡೆ ತಂದು ಮಾಡೋದಕ್ಕಿಂತ ಮನೇಲೇ ಹೋಮ್ ರೆಡಿಯಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಪುಡಿ. ಫ್ರಿಜ್ಜಲ್ಲಿ 1 ವರ್ಷ ಬೇಕಾದ್ರೂ ಇರುತ್ತೆ ಪುಡಿ. ಹೊರಗಡೆ ತಂದು ಮಾಡೋದಕ್ಕಿಂತ ಮನೇಲೇ ಹೋಮ್ ರೆಡಿ ಮಾಡ್ಕೊಳ್ಳಿ ಗೈಸ್. ನೋಡಿ ತೆಂಗಿನಕಾಯಿ ಹಾಕಿದ್ದೀನಿ ಗೈಸ್. ಎಲ್ಲ ಬೇರೆ ಬೇರೆ ರುಬ್ಕೊಳ್ಳಿ ನೋಡಿ. ಇಷ್ಟು ತೆಂಗಿನಕಾಯಿ ಹಾಕಿದ್ದೀನಿ. ಇವಾಗ ಇದಾಯಿತು, ಇದೊಂದು ಪ್ಲೇಟಿಗೆ ಸುರ್ಕೊಳ್ಳೋಣ. ನೆಕ್ಸ್ಟು ಮತ್ತು ಅದೇ ಬಾಣಲಿ ಇಕ್ಕಿದ್ದೀನಿ, ಅದಕ್ಕೆ ಮತ್ತು ಮೆಣಸು ಹಾಕಿದ್ದೀನಿ ನೋಡಿ ಗೈಸ್. ಮೆಣಸು ಆಯ್ತದಂಗೆ, ಮೆಂತ್ಯ, ಜೀರಿಗೆ, ಸಾಸಿವೆ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಸಾಸಿವೆ ಹಾಕಿ, ಮೆಂತ್ಯ ಜಾಸ್ತಿ ಹಾಕ್ಬೇಡಿ, ಕಹಿ ಬರುತ್ತೆ. ಮೆಂತ್ಯ ಸ್ವಲ್ಪ ಹಾಕಿ ಇದನ್ನೆಲ್ಲ ಹುರ್ಕೋತಾ ಇದ್ದೀನಿ. ಸ್ಲೋ ಮೀಡಿಯಮ್ಗೆ ಹುರ್ಕೋಬೇಕು ನೋಡಿ ಗೈಸ್. ನಾನು ಹುರ್ಕೋತಾ ಇದ್ದೀನಿ. ಗ್ಯಾಸ್ ಮಾತ್ರ ಯಾವುದೇ ಕಾರಣಕ್ಕೂ ದಪ್ಪಗೆ ಮಾಡಬೇಡಿ ನೋಡಿ, ಸ್ಲೋ ಮೀಡಿಯಮ್ಗೆ ಉರಿಬೇಕು. ಒಂದು ಹದವಾಗಿ ಹುರಿದ್ರೆ ನಾವೆಲ್ಲ ಟೇಸ್ಟು, ಅದಕ್ಕೆ ಒಂದು ಹದವಾಗಿ ಹುರಿತಾ ಇದ್ದೀನಿ. ಮತ್ತು ಎಳ್ಳು ಹಾಕಿದ್ದೀನಿ. ಇವಾಗ ಇದ್ರ ಜೊತೆಗೆ ಎಳ್ಳು ಹಾಕಿ ಹುರ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಗ್ಯಾಸ್ ಜಾಸ್ತಿ ಮಾಡಬೇಡಿ, ಸ್ಲೋ ಮೀಡಿಯಮಾಗಿ ಉರಿಲಿ. ಮತ್ತು ನೆಕ್ಸ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಜಾಸ್ತಿ ಬೇಡ, ಸ್ವಲ್ಪ ಹಾಕಿ. ನೋಡಿ ಇವಾಗ ಕಡಲೆಬೇಳೆ ಹುರ್ಕೋತಾ ಇದ್ದೀನಿ.
ಇವನ್ನ ಸಪ್ರೇಟ್ ಹುರ್ಕೊಳ್ಳಿ, ಒಟ್ಟಿಗೆ ಹುರ್ಕೊಬೇಡಿ. ಕಡಲೆಬೇಳೆ ಸಪ್ರೇಟ್ ಹುರ್ಕೊಳ್ಳಿ, ಉದ್ದಿನಬೇಳೆ ಸಪ್ರೇಟ್ ಹುರ್ಕೊಳ್ಳಿ, ಎಲ್ಲನೂ ಸಪ್ರೇಟ್ ಹುರ್ಕೊಳ್ಳಿ. ಆದರೂ ಸ್ಲೋ ಮೀಡಿಯಮಿಗೆ ಹುರ್ಕೋಬೇಕು ಗೈಸ್. ಎಲ್ಲನೂ ಸಪ್ರೇಟ್ ಹುರ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ಮನೇಲೇ ಟ್ರೈ ಮಾಡಿ ನೋಡಿ. ನಾನು ಆಲೇ ಇದು 2ನೇ ಸಲ ಮಾಡ್ತಾಯಿರೋದು ನೋಡಿ. ಇಷ್ಟು ನೀಟಾಗಿ ಹುರ್ಕೊಂಡ್ರೆ ಹುಳನೂ ಆಗಲ್ಲ, ಏನೂ ಆಗಲ್ಲ. ಫ್ರಿಜ್ಜಲ್ಲಿರಿ, 1 ವರ್ಷ ಬೇಕಾದರೂ ಇರುತ್ತೆ ಗಾಯ್ಸ್. ಅಂಗಡೀಲಿ ಎಷ್ಟು ದಿನ ಮಾಡಿರ್ತಾರೋ, ಎಷ್ಟು ದಿನ ಇಟ್ಟಿರ್ತಾರೋ, ಅದಕ್ಕೆ ನಾವು ಮನೇಲೇ ಮಾಡ್ಕೊಬಿಟ್ರೆ ನಮ್ಮ ಕಣ್ಮುಂದೆ ನಾವು ಮಾಡಿದ್ರೆ ಒಳ್ಳೇದಲ್ವ. ಅಂಗಡೀಲಿ ಯಾವ್ಯಾವ ಪುಡಿ ಹಾಕಿರ್ತಾರೋ, ಹುರಿದಿರ್ತಾರೋ, ಹಂಗೆ ಇಕ್ಕಿರ್ತಾರೋ, ಯಾರಿಗೆ ಗೊತ್ತು. ಕೆಲ್ಸಕ್ಕೆ ಹೋಗಿರೋರು ಏನೂ ಮಾಡೋಕ್ಕಾಗಲ್ಲ. ನಮ್ಮಂಥ ಮನೇಲಿ ಇರ್ತೀವಲ್ಲ ಅವರಾದ್ರೂ ಮಾಡ್ಕೋಬೇಕು. ಕೆಲ್ಸಕ್ಕೆ ಹೋಗಿರೋರು ಪಾಪ ಕೆಲ್ಸಕ್ಕೆ ಹೋಗಬೇಕು, ಅವ್ರ ಕೈಲಿ ಮಾಡೋಕ್ಕೋಗಲ್ಲ. ನಾವು ಮನೇಲಿರೋರು ಮಾಡ್ಕೋಬೇಕಲ್ವ ಗೈಸ್, ಅದಕ್ಕೋಸ್ಕರ ಮಾಡ್ಕೊಳ್ಳಿ. ಇದಾಯಿತು ಗೈಸ್, ಈ ಥರ ಹುರ್ಕೋಬೇಕು ನೋಡಿ. ಇದಾಯಿತು. ಇವಾಗ ಅದೇ ಬಾಣಲಿಲಿ ಉದ್ದಿನಬೇಳೆ ಹುರ್ಕೋತಾ ಇದ್ದೀವಿ. ಅದನ್ನು ಅಷ್ಟೇ ಸ್ಲೋ ಮೀಡಿಯಮಲ್ಲಿ ಹುರ್ಕೋಬೇಕು. ಅದೇ ಬಾಣಲಿಲಿ ಹುರ್ಕೋತಾ ಇದ್ದೀನಿ ನೋಡಿ ಗೈಸ್. ಇದು ಆಯಿತು. ಇದು ಹುರ್ಕೊಂಡು ನಿಮ್ಗೆ ಅಳತೆ ತಕ್ಕನಾಗ ಹಾಕ್ಕೊಳ್ಳಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಕ್ವಾಂಟಿಟಿ ಬೇಕು ಅಂದರೆ ಕಮ್ಮಿ ಕ್ವಾಂಟಿಟಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕೊಂಡು ನಮ್ಗೆ ಇಷ್ಟು ಬೇಕಷ್ಟು. ನಾನೆಲ್ಲ 55 ಗ್ರಾಮ್ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಉದ್ದಿನಬೇಳೆನೂ ಆಯಿತು ನೋಡಿ. ಎಷ್ಟು ಹೆಸ್ರು ಬೇಳೆ ಹಾಕಿದ್ದೀನಿ. ಹೆಸ್ರು ಬೇಳೆನ ಹುರ್ಕೋತಾ ಇದ್ದೀನಿ ನೋಡಿ ಗೈಸ್. ನೆಕ್ಸ್ಟ್ ಧನಿಯಾ ಹುರ್ಕೋತಾ ಇದ್ದೀನಿ. ನಾನು ಧನಿಯಾ 100 ಗ್ರಾಮೇ ಹಾಕಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಬಿಡಲಿ, ಟೇಸ್ಟ್ ಬರುತ್ತೆ. ಮೆಣಸು ಮೆಂತ್ಯ ಎಲ್ಲ ಕಮ್ಮಿ ಬಿದ್ದರೂ ಪರವಾಗಿಲ್ಲ, ಜೀರಿಗೆ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಹಾಕಿ, ಟೇಸ್ಟು ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಸ್ವಲ್ಪ ಬೆಚ್ಚಗೆ ಮಾಡ್ತಾಯಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ 2 ದಿನ ಒಣಕೊಂಡ್ರೆ ಪುಡಿ ಆಗುತ್ತೆ, ಇಲ್ಲಾಂದ್ರೆ ಅಂಟು ಇರುತ್ತೆ ನೋಡಿ. ಈಗ ಹುಣಸೆಹಣ್ಣು ಹುರ್ಕೋತಾ ಇದ್ದೀನಿ ಬೆಚ್ಚಗೆ. ಸ್ವಲ್ಪ ಬೆಚ್ಚಗಾದರೆ ನುಣ್ಣಗೆ ಪುಡಿ ಆಗುತ್ತೆ ಅಂತ ಹುರ್ಕೋತಾ ಇದ್ದೀನಿ. 2 ಡೇಸ್ ಬಿಸಿಲಲ್ಲಿ ಒಣಗಾಕಿ ಪುಡಿ ಚೆನ್ನಾಗಾಗುತ್ತೆ ಹುಣಸೆಹಣ್ಣು ನೋಡಿ. ನಾನು ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ. ತಿರ್ಗಾ ಒಗ್ಗರಣೆಗೆ ಬೇಯಿಸ್ಬೇಕು ಅಂದ್ರೆ ಹುಣಸೆಹಣ್ಣು ಬೇಯಿಸಿ ಹಾಕ್ತೀವಲ್ಲ ಅಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಎಲ್ಲನೂ ಫೈನಲಾಗಿ ನೋಡಿ ಗೈಸ್, ಎಲ್ಲ ಹುರ್ಕೊಂಡಿದ್ದೀನಿ. ಇವಾಗನೆಲ್ಲ ರುಬ್ಕೋತೀನಿ. ಮಿಕ್ಸಿಗೆ ಹಾಕಿ ರುಬ್ಕೋತಾ ಇದ್ದೀನಿ. ಫೈನಲ್ಲೇ ಪುಳಿಯೋಗರೆ ಪುಡಿ ರೆಡಿ ಆಯಿತು. ಎಷ್ಟು ಕಲ್ಲರಾಗಿದೆ, ಎಷ್ಟು ಚೆನ್ನಾಗಿದೆ. ಫೈನಲಾಗಿ ತುಂಬ ಚೆನ್ನಾಗಿದೆ, ರೆಡಿ ಆಯಿತು ಪುಳಿಯೋಗರೆ ಪುಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಓಕೆ ಬಾಯ್. ನೋಡಿ ಎಷ್ಟು ಕಲ್ಲರಾಗಿ ಕಾಣ್ತಾಯಿದೆ ಪುಳಿಯೋಗರೆ ಪುಡಿ, ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಾಗಿದೆ. ನಿಮಗೆ ಒಗ್ಗರಣೆ ಬೇಕು ಅಂದರೆ ಇವಾಗಲೂ ಒಗ್ಗರಣೆ ಹಾಕ್ಕೊಂಡು ಇದನ್ನು ಫ್ರಿಜ್ಜಿಗೆ ಇಡಿ. 1 ವರ್ಷ ಬೇಕಾದ್ರೆ 2 ವರ್ಷ ಬರುತ್ತೆ. 1 ವರ್ಷ ಬೇಕಾದ್ರೆ 2 ವರ್ಷ ಬರುತ್ತೆ. ನಾನು ಒಗ್ಗರಣೆ ಬೇಕಾದಾಗ ಹಾಕೋತೀನಿ. ನಮ್ಗೆ ಯಾವಾಗ ಬೇಕಾವಾಗ ಒಗ್ಗರಣೆಗೆ ಹಾಕೋತೀನಿ. ಇವಾಗ ಹಂಗೆ ಒಂದು ಕಬಾರಿ ಕಟ್ಬಿಟ್ಟು ಇಲ್ಲ ಡಬ್ಬಕ್ಕೆ ಹಾಕ್ಬಿಟ್ಟು ಫ್ರಿಜ್ಜಿಗೆ ಇಡ್ತೀನಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲ್ಲರಾಗಿದೆ, ತುಂಬ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇವಾಗ ಪುಡಿ ಮಾಡಿಟ್ಕೊಂಡ್ರೆ ನಮಗೆ ಬೇಕು ಅಂದಾಗ ಒಗ್ಗರಣೆ ಹಾಕ್ಬಿಟ್ಟು ಮಾಡೋದು. ಇಷ್ಟು ಬೇಗ ಪುಳಿಯೋಗರೆ ರೆಡಿ ಆಗುತ್ತೆ. ಪುಳಿಯೋಗರೆ ಪುಡಿ ರೆಡಿ ಆಯಿತು ಗಾಯ್ಸ್. ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.